ಮತ್ತು 9ನೇ ತಾರೀಕು ಮುಖ್ಯಮಂತ್ರಿಗಳೇನು ಬರ್ತಾರೋ ಅವತ್ತೊಂದು ಘೋಷಣೆ ಮಾಡಿಸಿ ಅವ್ರ ಕೈನಲ್ಲಿ, ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲಿ ಖಂಡಿತ ಬರುತ್ತೆ, ಇನ್ನು 1 ವರ್ಷದ ಕಾಲಾವಧಿಯೊಳಗಡೆ ಕಾಲೇಜನ್ನು ಕಟ್ಟಿ ನಿಲ್ಲಿಸ್ತೀವಿ, ಅದಕ್ಕೆ 610 ಕೋಟಿಯನ್ನು ನಾವು ಸ್ಯಾಂಕ್ಷನ್ ಮಾಡ್ತೀನಿ ಅಂಥೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ. ನೀವು ಮುಖ್ಯಮಂತ್ರಿಗಳಿಗೆ ಪ್ರಮಾಪ್ತರು, ನೀವು ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೇಳ್ತಾರೆ. ಜನತೆಯ ಹಿತದೃಷ್ಟಿ ಮುಖ್ಯ ನಿಮಗೆ, ಹಾಗಾಗಿ ಜನತೆ ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು. ನಿರಂತರವಾಗಿ ನೀವು ಆ ಜವಾಬ್ದಾರಿಯಲ್ಲಿ ಕೂತಿದ್ದೀರಿ ಅಂದರೆ ಅವರು ಓಟಿನ ಬಲದ ಮೇಲೆ ಕೂತಿದ್ದೀರಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ, ನಿಮಗೆ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಸದ್ವಿನಿಯೋಗ ಮಾಡಿ, ಒಂದು ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಜಿಲ್ಲೆಗೆ ಮಾಡಿ ಅಂಥೇಳಿ ಈ ಮೂಲಕ ತಮ್ಮನ್ನು ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ಕೊತೀನಿ, 9ನೇ ತಾರೀಕು ನೀವು ಜಿಲ್ಲೆಗೆ ಭೇಟಿ ಕೊಡುವಂಥವ್ರು ಇದ್ದೀರಿ. ಆ ಸಂದರ್ಭದಲ್ಲಿ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯ ದಿನಾಂಕವನ್ನು ಘೋಷಣೆ ಮಾಡಿ, ಅದಕ್ಕೆ ಬೇಕಾದಂಥ ಫಂಡನ್ನು ಕೊಟ್ಟು, ನಾನು ಖಂಡಿತವಾಗ್ಲೂ ಮುಂದೆ ನಿಂತು ಈ ಕೆಲಸನ ಮಾಡ್ತೀನಿ ಅನ್ನೋವಂಥ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕು ಅಂತ ಕೂಡ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೇನೆ. ಒಂದೇನು ಅಂತಂದರೆ, ಅಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಇನ್ನೂ ಅದು ಜನಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಇದು ನಮಗೇ ಬೇಕು ಅನ್ನೋವಂಥ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ಧ್ವನಿ ಕೆಳಮಟ್ಟಕ್ಕೆ ಇಳಿದಿಲ್ಲ. ಅಂದರೆ ಮೇಲ್ಮಟ್ಟದಲ್ಲಿ ಎಲ್ರಿಗೂ ಅನಿಸ್ತಾ ಇದೆ ಇವ್ರು ಮಾಡ್ತಾ ಇರೋದು ಒಳ್ಳೆಯದು ಅಂತೇಳಿ. ಈಗ ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಅದನ್ನು ತೊಗೊಂಡಿದ್ದಾರೆ, ತುಂಬ ಸೀರಿಯಸ್ ಆಗಿ ಹೇಳಿದ್ದಾರೆ, ನೀವೇನಾದರೂ ಅವ್ರ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ವಾಪಸ್ ತೆಗೆದೇ ಇದ್ದರೆ, ಕ್ಷಮೆ ಯಾಚಿಸದೇ ಇದ್ದರೆ ನಾವು ಜಿಲ್ಲಾದ್ಯಂತ ಬಂದಿಗೆ ಕರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಮತ್ತು ಅಲ್ಲಿರುವಂತಹ ನಮ್ಮ ನಾಯಕರು, ನಮ್ಮ ಎಲ್ಲ ಸಂಘಟನೆಗೆ ಸಂಬಂಧಪಟ್ಟಂಥ ನಮ್ಮ ವರಿಷ್ಠ ನಾಯಕರು ಕೂಡ ಈ ವಿಷಯವನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಖಂಡಿಸಿದ್ದಾರೆ. ಮತ್ತು ಅಲ್ಲಿರುವಂತಹ ಒಂದು ಜಿಲ್ಲಾಡಳಿತ ವ್ಯವಸ್ಥೆಗೆ ಮತ್ತು ಇನ್ಚಾರ್ಜ್ ಮಂತ್ರಿಗಳಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡಿ, ಅದು ಪಕ್ಷಾತೀತವಾದಂಥ ಹೋರಾಟ. ಪಕ್ಷಾತೀತವಾದಂಥ ಹೋರಾಟದಲ್ಲಿ BJP ನಾಯಕರು ಯಾವತ್ತು ಬಂದಿರ್ತಾರೆ ಅಂತ ಪಟ್ಟಿ ಇರಲ್ಲ. ನಾನೂ ಕೂಡ ಬೆಳಗಾವಿ ಅಧಿವೇಶನವನ್ನು ಮುಗಿಸಿ KDP ಸಭೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಬಂದು ಅವ್ರ ವೇದಿಕೆಯನ್ನು ಹಂಚಿಕೊಂಡು ನನ್ನ ಬೆಂಬಲವನ್ನು, ನನ್ನ ಪಕ್ಷದ ಬೆಂಬಲವನ್ನು ಸೂಚಿಸಿ ಬಂದಿದ್ದೀನಿ. ಹಾಗಾಗಿ ನಮ್ಮ ರವಿಕುಮಾರ್ ಅವರು ಅಲ್ಲಿಗೆ ಬಂದು ಮಾತನಾಡಿದ್ದಾರೆ. ಅಂದರೆ ನಮ್ಮ ಆಡಳಿತ ಪಕ್ಷದ ಎಲ್ಲ ಧೋರಣೆಗಳನ್ನು ಬದಿಗಿಟ್ಟು ಇದು ಪಕ್ಷಾತೀತವಾಗಿ ಕೆಲಸ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಘಟಕ ಸಕ್ರಿಯವಾಗಿದೆ. ಅಲ್ಲಿರುವಂಥ ನಾಯಕರುಗಳು ಸ್ಥಳೀಯವಾಗಿದ್ದಾರೆ, ಅದರ ಹೋರಾಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆಯನ್ನು ತೋರಿಸಿದ್ದಾರೆ. ಈಗ ಈ ರೀತಿ ಆದಮೇಲೆ ಅದಕ್ಕೆ ಹೆಚ್ಚು ಧ್ವನಿ ಬರ್ತಾ ಇದೆ. ಯಾರು ಯಾವತ್ತು ಬಂದಿದ್ರು ಏನು ಅನ್ನೋವಂಥದ್ದು ಮೊದಲು ಮುಖ್ಯ ಆಗಿರಲಿಲ್ಲ, ಈಗ ಮುಖ್ಯ ಆಗುತ್ತೆ. ಅದನ್ನು ನಾವು ತುಂಬ ಬಲವಾದಂಥ ಹೋರಾಟವನ್ನು ಕೊಡೋರಿದ್ದೀವಿ ಮುಂದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.